ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದಿರಲ್ವ, ಈ ಟೈಲರಿಂಗ್ ಕೆಲಸದಲ್ಲಿ ಇಲ್ಲ ಟೈಲರಿಂಗ್ ಶಾಪ್ನ ಓಪನ್ ಮಾಡಿಕೊಂಡು ನಾವು ತಿಂಗಳಿಗೆ 1,00,000 ರೂಪಾಯಿವರೆಗೂ ಸಂಪಾದನೆ ಮಾಡ್ಬೋದು ಅಂತ. ಅದು ಯಾವ ರೀತಿ ಅಂದರೆ ಅದಕ್ಕೆ ನಾನು ಕೆಲವು ಪಾಯಿಂಟ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ಅರ್ಥ ಆಗುತ್ತೆ. ಹಾಗೆ ಈ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಫಸ್ಟು ನೀವು ಹೊರಗಡೆ ಹೋಗಿ ಆದರೂ ಪರವಾಗಿಲ್ಲ, ಇಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿ ಆದ್ರೂ ಪರವಾಗಿಲ್ಲ. ಫಸ್ಟು ಕಟಿಂಗು ಮತ್ತು ಸ್ಟಿಚಿಂಗ್ನ ಕಲ್ತ್ಕೊಳ್ಳಿ. ನಾರ್ಮಲ್ ಬ್ಲೌಸಸ್ಸು, ನಾರ್ಮಲ್ ಡ್ರೆಸ್ಸಸ್ನೇ ಕಲ್ತ್ಕೊಳ್ಳಿ. ನೀವು ಅಡ್ವಾನ್ಸ್ ಲೆವೆಲ್ವರೆಗೂ ಪರ್ಫೆಕ್ಟ್ ಆಗಬೇಕು ಅಂತ ನಾನೇನು ಹೇಳ್ತಾ ಇಲ್ಲ ಗೌನ್ಸು, ವೆಸ್ಟರ್ನ್ ಪ್ಯಾಟ್ರನ್ ಬ್ಲೌಸಸ್ಸು ಎಲ್ಲವನ್ನೂ ಕಲ್ತ್ಕೊಳ್ಬೇಕಂತ ಹೇಳ್ತಾ ಇಲ್ಲ. ನಾರ್ಮಲ್ ಬ್ಲೌಸಸ್, ಈಗ ಡಾಟ್ ಬ್ಲೌಸು, ಪ್ರಿನ್ಸಸ್ ಕಟ್ಟು, ಕಾಲರ್ ನೆಕ್ಸು, ಕಟೋರಿ ಬ್ಲೌಸ್ ಇದ್ದಾವಲ್ವ, ಈ ಮಾಡಲ್ಸು ಮತ್ತು ಡ್ರೆಸ್ಸಸ್ಸು, ಇವನ್ನ ನೀವು ಅಳತೆ ಬ್ಲೌಸ್ ಕೊಟ್ಟರೆ ಯಾವ ರೀತಿ ಕಟಿಂಗ್ ಮಾಡೋದು, ಇಲ್ಲ ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೀವು ಇದ್ರ ಬಗ್ಗೆನೇ ಜಾಸ್ತಿ ಗಮನ ಕೊಟ್ಟು ಈ ಮಾಡಲ್ ಏನಿದ್ದಾವೋ ಇದನ್ನು ನೀವು ಕಲ್ತ್ಕೊಳ್ಳಿ. ಇದರಲ್ಲಿ ನೀವು ಫಸ್ಟು ಪರ್ಫೆಕ್ಟ್ ಆಗಿ ಇದನ್ನು ನೀವು ಮನೇಲಿ ಕೂತ್ಕೊಂಡು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿ ಆದರೂ ಕಲ್ತ್ಕೊಳ್ಬೋದು. ಇಲ್ಲಾಂದರೆ ಹೊರಗಡೆ ನಿಮ್ಗೆ ಅನುಕೂಲ ಇದ್ದರೆ ಎಲ್ಲಾದರೂ ಹೋಗಿ ಆದರೂ ನೀವು ಕಲ್ತ್ಕೊಳ್ಬೋದು. ಇಷ್ಟನ್ನು ಫಸ್ಟ್ ಕಲ್ತ್ಕೊಳ್ಳಿ, ಓಕೆನಾ. ಇದು ಪರ್ಫೆಕ್ಟ್ ಆಗೋವರೆಗೂ ಬೇರೆ ಯಾವುದೇ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇದು ಪರ್ಫೆಕ್ಟ್ ಆದ ನಂತರ ಮನೇಲೇ ನೀವು ಕೆಲವು ಕಸ್ಟಮರ್ಸ್ಗೆ ಸ್ಟಿಚಿಂಗ್ ಮಾಡಿ ಕೊಡಿ. ಇದು ಒಂದು 3ರಿಂದ 6 ತಿಂಗಳವರೆಗೂ ನೀವು ಮನೇಲೇ ಈ ಕೆಲಸನ ಮಾಡಿ. ಫಸ್ಟು ನೀವು ಪರ್ಫೆಕ್ಟ್ ಆಗಬೇಕು, ನಿಮಗೆ ಬರಬೇಕು ಕಟಿಂಗು ಸ್ಟಿಚಿಂಗು. ಇದಾದ ನಂತರ ನೀವು ಮನೇಲಿ ಬೇರೆ ಕಸ್ಟಮರ್ಸ್ಗೆ ಸ್ಟಿಚಿಂಗ್ ಮಾಡಿಕೊಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಗೇನಾದರೂ ಆಲ್ಟ್ರೇಷನ್ಸ್ ಬರೋದಾಗಿರ್ಬೋದು, ಇನ್ನು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ ಮನೇಲೇ ನೀವು, ಓಕೆನಾ. ಈ ರೀತಿ ಒಂದು 3ರಿಂದ 6 ತಿಂಗಳು ಮಾಡಿದರೆ ಇದರಲ್ಲಿ ನಿಮಗೆ ಕೆಲವು ಕಸ್ಟಮರ್ಸು ಪರ್ಮನೆಂಟಾಗಿ ಉಳ್ಕೊಳ್ತಾರೆ. ಅವ್ರಿಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಇದ್ದರೆ ಕೆಲವು ಕಸ್ಟಮರ್ಸ್ ಅಂತೂ ಉಳ್ಕೊಳ್ತಾರೆ, ಓಕೆನಾ. ಇದರಲ್ಲಿ ನೀವು ಇನ್ನಷ್ಟು ಪರ್ಫೆಕ್ಟ್ ಆಗ್ತೀರ, ಅಂದರೆ ಬೇರೆಯವ್ರಿಗೆ ಸ್ಟಿಚ್ ಮಾಡಿಕೊಟ್ಟಾಗ ಇನ್ನಷ್ಟು ಪರ್ಫೆಕ್ಟ್ ಆಗ್ತೀರ. ಇಲ್ಲಿಗೆ ನೀವು ಫಸ್ಟ್ ಕಟಿಂಗು ಸ್ಟಿಚಿಂಗು ಕಲ್ತ್ಕೊಳ್ಬೇಕು. ನಂತರ ಮನೇಲೇ ಒಂದು 3ರಿಂದ 6 ತಿಂಗಳು ಬೇರೆ ಕಸ್ಟಮರ್ಸ್ಗೆ ನೀವು ಸ್ಟಿಚಿಂಗ್ ಮಾಡಿಕೊಡ್ಬೇಕು. ಇದರಲ್ಲಿ ನಿಮಗೆ ಕೆಲವು ಕಸ್ಟಮರ್ಸು ಪರ್ಮನೆಂಟಾಗಿ ಉಳ್ಕೊಳ್ತಾರೆ, ನಿಮಗೊಂದು ಎಕ್ಸ್ಪೀರಿಯೆನ್ಸ್ ಅನ್ನೋದು ಬರುತ್ತೆ. ಈ ಮಧ್ಯದಲ್ಲಿ ನೀವು ಇನ್ನಷ್ಟು ಅಡ್ವಾನ್ಸ್ ಲೆವೆಲ್ ಬ್ಲೌಸಸ್ಸು, ಇಲ್ಲ ಬೇರೆ ಪ್ಯಾಟ್ರನ್ಸು, ಬ್ಲೌಸ್ ಡಿಸೈನ್ಸು, ಇಲ್ಲ ಗೌನ್ಸು, ಇದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡ್ತಾ ಬರಬೇಕು, ಓಕೆ. ಫಸ್ಟು ನಾರ್ಮಲ್ ಬ್ಲೌಸಸ್ಸು, ಡ್ರೆಸ್ಸಸ್ನ ನೀವು ಫಸ್ಟ್ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ. ನಂತರ ಮನೇಲೇ ಸ್ಟಿಚಿಂಗ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದರಲ್ಲಿ ಕೆಲವು ಕಸ್ಟಮರ್ಸ್ ನಿಮ್ಗೆ ಪರ್ಮನೆಂಟ್ ಆಗ್ತಾರೆ. ಈ ಮಧ್ಯದಲ್ಲಿ ನೀವು ಇನ್ನಷ್ಟು ಅಡ್ವಾನ್ಸ್ ಲೆವೆಲ್ ಬಗ್ಗೆ ಗಮನ ಕೊಟ್ಟು ಕಲ್ತ್ಕೊಳ್ಬೇಕು. ಇಷ್ಟು ಮಾಡ್ತಾ ಬರಬೇಕು. ಈ ಪೀರಿಯಡ್ ಎಷ್ಟಾಗುತ್ತೆ ಅಂದರೆ ಒಂದು 6 ತಿಂಗಳಿಂದ 1 ವರ್ಷ ಆದರೂ ಹಾಗೇ ಆಗುತ್ತೆ, ಓಕೆನಾ. ಅಂದರೆ ನೀವು ಕಲ್ತ್ಕೊಳ್ಳೋದಕ್ಕೂ ಸೇರಿದ್ರೂ ನಿಮಗೆ 1.5 ವರ್ಷ ಇಲ್ಲ 2 ವರ್ಷ ಆದ್ರೂ ಆಗ್ಬೋದು, ಓಕೆನಾ. ಈಗ ನೀವು ಬೇಸಿಕ್ ನಿಮಗೇನು ಗೊತ್ತಿಲ್ಲ ಅಂದರೆ ನೀವು ಈಗಲಿಂದ ಸ್ಟಾರ್ಟ್ ಮಾಡಿದ್ರೂ 1 ವರ್ಷ ಆದರೂ ಬೇಕಾಗುತ್ತೆ. 6 ತಿಂಗಳಿಂದ 1 ವರ್ಷ ಕಂಪಲ್ಸರಿ ಬೇಕಾಗುತ್ತೆ ನೀವು ಪರ್ಫೆಕ್ಟ್ ಆಗೋದಕ್ಕೆ. ಅದರ ಮೇಲೆ ನೀವು ಮನೇಲೇ ಕಸ್ಟಮರ್ಸ್ಗೆ ಸ್ಟಿಚಿಂಗ್ ಮಾಡಿ ಕೊಟ್ಟರೆ ಅಲ್ಲಿ ಆ ಟೈಮಲ್ಲಿ ಒಂದು 6 ತಿಂಗಳು ನೀವು ಮನೇಲೇ ಸ್ಟಿಚಿಂಗ್ ಮಾಡಿ ಕೊಟ್ಟರೆ ಅಲ್ಲಿ ನೀವು ಇನ್ನಷ್ಟು ಪರ್ಫೆಕ್ಟ್ ಆಗ್ತೀರ. ಮತ್ತು ಇನ್ನಷ್ಟು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಬ್ಲೌಸು, ಡ್ರೆಸ್ಸಸ್ಸು, ಗೌನ್ಸ್ ಇವನ್ನ ಕಲ್ತ್ಕೊಳ್ಳೋದಕ್ಕೊಂದು 6 ತಿಂಗಳು ಟೈಮ್ ಆದರೂ ಬೇಕಾಗುತ್ತೆ. 1.5ರಿಂದ 2 ವರ್ಷ ಟೈಮ್ ಆಗುತ್ತೆ ಇಷ್ಟು ಕೆಲಸ ಆಗೋದಕ್ಕೆ, ಓಕೆನಾ. ತುಂಬ ಲಾಂಗ್ ಪ್ರೋಸೆಸ್ ಇರುತ್ತೆ ಇದು. ನೀವು ಅವಸರ ಪಟ್ಟರೆ ಅಂತೂ ಯಾವುದೂ ಆಗೋದಿಲ್ಲ. ಈ 2 ವರ್ಷದಲ್ಲಿ ನಿಮಗೆ ನಿಮ್ಮ ಮೇಲೆ ಒಂದು ನಂಬಿಕೆ ಬರುತ್ತೆ, ನಿಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಕೆಲವು ಕಸ್ಟಮರ್ಸ್ ಅಂತೂ ನಿಮಗೆ ಪರ್ಮನೆಂಟ್ ಆಗಿರ್ತಾರೆ, ನಿಮ್ಮ ಮೇಲೆ ಒಂದು ನಿಮಗೆ ನಂಬಿಕೆ ಇರುತ್ತೆ. ಈಗ ನೀವು ಶಾಪ್ನ ಓಪನ್ ಮಾಡಬೇಕಾಗುತ್ತೆ. ಒಂದು ಒಳ್ಳೆ ಪ್ಲೇಸ್ನ ನೋಡಿ, ಸ್ವಲ್ಪ ಬಾಡಿಗೆ ಜಾಸ್ತಿ ಆದರೂ ಪರವಾಗಿಲ್ಲ, ಪ್ಲೇಸ್ ನೀವು ಸೆಲೆಕ್ಟ್ ಮಾಡೋದು ಸುತ್ತಮುತ್ತ ಇರುವಂಥ ಟೈಲರಿಂಗ್ ಶಾಪ್ ಇದ್ದಾವೋ ಇಲ್ವೋ ನೋಡಿಕೊಂಡು, ಆ ಏರಿಯಾ ಯಾವ ರೀತಿ ಇರುತ್ತೆ, ಬರೀ ಮನೆಗಳೇ ಇದ್ದಾವೆ, ಇಲ್ಲ ಬಿಸ್ನೆಸ್ ಕಮರ್ಷಿಯಲ್ ಏರಿಯಾನ ಯಾವ ರೀತಿ ಅನ್ನೋದು ನೀವು ಯೋಚನೆ ಮಾಡಿಕೊಂಡು ಒಂದು ಒಳ್ಳೆ ಜಾಗನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಲೇಸು ಬಾಡಿಗೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಈ ಟೈಮಲ್ಲಿ ನೀವು ಈ 2 ವರ್ಷ ಟೈಮ್ ಏನಿರುತ್ತೋ ಮನೇಲಿ ನೀವು ಸ್ಟಿಚಿಂಗ್ ಮಾಡ್ತಾ ಇರ್ತಾರಲ್ವ ಕಲ್ತ್ಕೊಂಡು, ಈ ಟೈಮಲ್ಲಿ ನೀವು ಶಾಪ್ ಓಪನ್ ಮಾಡೋದಕ್ಕೆ ಅಂತಲೇ ಸ್ವಲ್ಪ ಮನಿ ಸೇವ್ ಮಾಡಿ ಇಟ್ಕೊಂಡಿರಬೇಕು, ಓಕೆನಾ. ಒಂದು 60ರಿಂದ 70% ಅಷ್ಟು ಬಂಡವಾಳ ನಿಮ್ಮ ಸ್ವಂತ ಬಂಡವಾಳ ಆಗಿರಬೇಕು. ಮತ್ತು ಒಂದು 30ರಿಂದ 40% ಬೇಕಾದರೆ ಸಾಲ ಮಾಡ್ಬೋದು. ಇಲ್ಲ ಈ ಗ್ಯಾಪಲ್ಲಿ ನೀವು ಕಲ್ತ್ಕೊಳ್ಳುವಂಥ ಈ ಟೈಮ್ ಪೀರಿಯಡಲ್ಲಿ 100% ನೀವು ಈ ಶಾಪ್ ಓಪನ್ ಮಾಡೋದಕ್ಕೆ ಎಷ್ಟು ಬಂಡವಾಳ ಬೇಕಾಗುತ್ತೋ ಅಷ್ಟನ್ನು ನೀವು ಸೇವ್ ಮಾಡಿ ಇಟ್ಕೊಂಡ್ರೆ ಇನ್ನೂ ಬೆಟರ್ ಇರುತ್ತೆ. ಸಾಲ ಮಾಡಿ ಮಾತ್ರ 100% ಸಾಲ ಮಾಡಿ ಯಾವುದೇ ಕಾರಣಕ್ಕೂ ಶಾಪ್ ಓಪನ್ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಸ್ವಲ್ಪ ಟೈಮ್ ತೊಗೊಂಡು ಮನಿ ಸೇವ್ ಮಾಡಿಕೊಂಡು ಪರ್ಫೆಕ್ಟ್ ಆದ ನಂತರನೇ ಶಾಪ್ ಓಪನ್ ಮಾಡಿ.
ಲೈಫಲ್ಲಿ ಒಂದು ಸಾರಿ ನೀವು ಟೈಲರಿಂಗ್ ಶಾಪ್ನ ಓಪನ್ ಮಾಡಿದ್ರಂದರೆ ಅದು ನಿಮಗೆ ಪರ್ಮನೆಂಟ್ ಇರುತ್ತೆ, ಓಕೆನಾ. ಸುಮಾರು ವರ್ಷಗಳ ಕಾಲ ನೀವು ಅದನ್ನು ಮೇಂಟೈನ್ ಮಾಡ್ಬೋದು, 30-40 ವರ್ಷಗಳ ಕಾಲ ಮೇಂಟೈನ್ ಮಾಡ್ಬೋದು ಆ ಶಾಪ್ನ. ಈ ರೀತಿ ಇರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ನಿಧಾನವಾಗಿ ಪ್ಲಾನಿಂಗ್ ಮಾಡಿಕೊಂಡು ಅವಸರ ಪಡ್ದಂಗೆ ಈಗೇನು ಪ್ರೊಸೆಸ್ ತಿಳಿಸ್ಕೊಟ್ಟಿದ್ದೀನಿ ಇದೇ ರೀತಿ ಫಾಲೋ ಮಾಡಿ, ಓಕೆ. ಈ ರೀತಿ ನೀವು ಸ್ವಂತ ಬಂಡವಾಳ ಹಾಕಿ ಶಾಪ್ನ ಓಪನ್ ಮಾಡಿದ ನಂತರ ಕೆಲವು ದಿನಗಳ ಕಾಲ ನೀವೇ ಕಟಿಂಗ್ ಮಾಡಬೇಕು, ಓಕೆನಾ. ಒಬ್ಬ ಟೈಲರ್ನ ನೀವು ತೊಗೊಂಡ್ರೂ ಸಾಕು, ಸ್ವಲ್ಪ ದಿನಗಳ ಕಾಲ ನೀವೇ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಸಿ ಬೇರೆ ಟೈಲರ್ನ, ಒಬ್ಬ ಟೈಲರ್ನ ಇಟ್ಟು ಇದರಲ್ಲಿ ನೀವು ಈ ಶಾಪ್ನ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಓಪನ್ ಮಾಡಿರಬೇಕು. ಯಾವುದೇ ಕಾರಣಕ್ಕೂ ರಜಾ ಮಾಡಬಾರ್ದು. ಒಂದು ಸ್ವಲ್ಪ ದಿನಗಳ ಕಾಲ ಬೇಗ ಓಪನ್ ಮಾಡೋದು, ಲೇಟಾಗಿ ಕ್ಲೋಸ್ ಮಾಡೋದು ಮಾಡಬೇಕು, ಓಕೆನಾ. ಕಸ್ಟಮರ್ಸ್ ಹತ್ರ ನೀವು ಮಾತಾಡೋದಾಗಿರ್ಬೋದು, ಅವರಿಗೆ ಟೈಮ್ ಸರಿಯಾಗಿ ಬಟ್ಟೆ ಕೊಡೋದು, ಸ್ವಲ್ಪ ಫಿನಿಶಿಂಗು, ಫಿಟ್ಟಿಂಗು, ಇದನ್ನೆಲ್ಲ ಸ್ವಲ್ಪ ಮೇಂಟೈನ್ ಮಾಡ್ತಾ ಬರಬೇಕು. ನೆಕ್ಸ್ಟು ಸ್ವಲ್ಪ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಯಿತು ಅಂದರೆ ಆಗ ಇನ್ನೊಬ್ಬ ಟೈಲರ್ನ ತೊಗೊಳ್ಬೇಕಾಗುತ್ತೆ. ಒಂದೊಂದು ಸ್ಟೆಪ್ಪೇ ನೀವು ನಿಧಾನವಾಗಿ ಹಂತವಾಗಿ ಹೋಗಬೇಕಾಗುತ್ತೆ. ಸಡನ್ನಾಗಿ ಒಬ್ಬ ಕಟಿಂಗ್ ಮಾಸ್ಟ್ರು 1-2-3 ಟೈಲರ್ನ ತೊಗೊಳಕ್ಕೂ ಹೋಗಬೇಡಿ. ಫಸ್ಟು ಒಬ್ಬ ಟೈಲರ್ನ ತೊಗೊಳ್ಳಿ ಸಾಕು. ಬಿಸ್ನೆಸ್ ಯಾವ ರೀತಿ ಆಗುತ್ತೆ ಅಂತ ನೋಡಿಕೊಂಡ ನಂತರ ಇನ್ನೊಬ್ಬ ಟೈಲರ್ನ ತೊಗೊಳ್ಳಿ. ಇಬ್ಬರಿಗೂ ನೀವೇ ಕಟಿಂಗ್ ಮಾಡಿ ಕೊಡಬೇಕು ಮತ್ತು ಕಸ್ಟಮರ್ಸ್ನ ನೀವೇ ಅಟೆಂಡ್ ಮಾಡಬೇಕು. ಆಗ ನಿಮಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ನೀವು ಆಲ್ರೆಡಿ ಪರ್ಫೆಕ್ಟ್ ಆಗಿರ್ತೀರ, ಹೊಸದಾಗಿ ಟೈಲರಿಂಗ್ ಶಾಪ್ನ ಓಪನ್ ಮಾಡಿರ್ತೀರ, ಅಲ್ಲಿ ನೀವೇ ಕಟಿಂಗ್ ಮಾಡೋದ್ರಿಂದ ನಿಮಗೊಂದು ಸ್ವಲ್ಪ ಮನಿ ಸೇವ್ ಆಗುತ್ತೆ, ಓಕೆ. ಮತ್ತು ನೀವೇ ಕಸ್ಟಮರ್ಸ್ ಹತ್ರ ಮಾತಾಡೋದು ಎಲ್ಲವನ್ನು ನೀವೇ ಮಾಡ್ತಾ ಇರ್ತೀರಲ್ವ, ಕಸ್ಟಮರ್ಸ್ನ ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡ್ತೀರ. ಅಂದರೆ ಅವ್ರಿಗೆ ಬೇಕಾಗಿರುವಂಥ ಟೈಮ್ ಸರಿಯಾಗಿ ಬಟ್ಟೆನ ಡೆಲಿವರಿ ಕೊಡೋದು, ಫಿಟ್ಟಿಂಗ್ ಮತ್ತು ಫಿನಿಶಿಂಗ್ ಎವ್ರಿಥಿಂಗ್ ನೀವೇ ನೋಡ್ತಾ ಇರ್ತೀರ. ಸೊ ಬೇಗ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಒಂದು ಚಾನ್ಸ್ ಇರುತ್ತೆ. ಇದಾದ ನಂತರ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಬಿಸ್ನೆಸ್ ಬಟ್ಟೆ ಜಾಸ್ತಿ ಬರ್ತಾಯಿದೆ, ಕಸ್ಟಮರ್ಸ್ ಜಾಸ್ತಿ ಬರ್ತಾ ಇದ್ದಾರೆ ಅಂಥ ಟೈಮಲ್ಲಿ ಒಬ್ಬ ಕಟಿಂಗ್ ಮಾಸ್ಟರ್ನ ತೊಗೊಳ್ಳಿ. ಆಗ ಅವರು ಕಟಿಂಗ್ ಮಾಸ್ಟರ್ ಇರ್ತಾರೆ, ಕಟಿಂಗ್ ಮಾಡಿಕೊಡ್ತಾ ಇರ್ತಾರೆ, ಸ್ಟಿಚಿಂಗ್ ಮಾಡೋದಕ್ಕೆ ಟೈಲರ್ಸ್ ಇರ್ತಾರೆ. ಈಗ ಈ ಟೈಮಲ್ಲಿ ನೀವು ಜಾಸ್ತಿ ಜನ ಬರೋ ರೀತಿ ನಿಮಗೆ ಹೊಸದಾಗಿ ಏನಾದರೂ ಐಡಿಯಾಸ್ ಬಂದರೆ ಆ ಐಡಿಯಾಸ್ನೆಲ್ಲ ನೀವು ಇಂಪ್ಲಿಮೆಂಟ್ ಮಾಡ್ತಾ ಬರ್ತಾ ಇರಬೇಕು. ಮತ್ತು ಮಿಷನ್ ವರ್ಕು, ಹ್ಯಾಂಡ್ ವರ್ಕು ಇವನ್ನೆಲ್ಲ ಇನ್ಕ್ಲೂಡ್ ಮಾಡ್ತಾ ಬರಬೇಕು ಇದ್ರ ಜೊತೆಗೆ. ಈ ರೀತಿ ನೀವು ಒಂದೊಂದು ಹಂತವಾಗಿ ಹೋದರೆ 100% ಈಸಿಯಾಗಿ ನೀವು ತಿಂಗಳಿಗೆ 1 ಲಕ್ಷ ರೂಪಾಯಿನ ಸಂಪಾದನೆ ಮಾಡ್ಬೋದು. ಈಗಿನ ಕಾಲದಲ್ಲಿ ಇನ್ನೂ ಒಂದು ಏನಿದೆ ಅಂದರೆ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇದೆ, ಇದರಲ್ಲಿ ಪ್ರಮೋಷನ್ಸ್ನ ಮಾಡ್ಕೊಳ್ಬೇಕು ನೀವು. ಇನ್ಸ್ಟಾಗ್ರಾಮು, ವಾಟ್ಸಪ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇದೇನಿದೆಯೋ ಇದರಲ್ಲಿ ನೀವು ಪ್ರಮೋಷನ್ಸ್ನ ಮಾಡಿಕೊಂಡ್ರೆ ಇನ್ನಷ್ಟು ಬೇಗ ಈಸಿಯಾಗಿ ನೀವು ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ಬೋದು. ಕಾಂಪಿಟೇಷನ್ ಇದ್ದೇ ಇರುತ್ತೆ, ಕಾಂಪಿಟೇಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಕೆಲಸ ಮಾತ್ರ ನೀವು ಮಾಡಿ. ಬೇರೆಯವರು ಏನೇ ಪ್ಲಾನಿಂಗ್ ಮಾಡಲಿ, ಅವರು ಯಾವ ರೀತಿ ಆದ್ರೂ ಅವ್ರ ಮೆಥಡಲ್ಲಿ ಅವರು ಬಿಸ್ನೆಸ್ನ ಇಂಪ್ರೂವ್ ಮಾಡ್ತಾ ಹೋಗಲಿ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಗೆ ಹೊಸದಾಗಿ ಏನು ಐಡಿಯಾಸ್ ಬರುತ್ತೆ, ನಿಮ್ಮ ಕೆಲಸದ ಮೇಲೆ ನಿಮ್ಗೆ ಎಷ್ಟು ನಂಬಿಕೆ ಇದೆಯೋ ಅದನ್ನು ಮಾತ್ರ ನೀವು ನಂಬಿಕೊಂಡು ಕೆಲಸ ಮಾಡ್ತಾ ಹೋಗಿ. ನಿಮ್ಮ ಐಡಿಯಾಸ್ನೇ ನೀವು ಇಂಪ್ಲಿಮೆಂಟ್ ಮಾಡ್ತಾ ಬನ್ನಿ, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಾನೇ ಇರುತ್ತೆ. ಬೇರೆಯವ್ರ ಬಿಸ್ನೆಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಕಾಂಪಿಟೇಷನ್ ಅಂತ 100% ಯಾವುದೇ ಕೆಲಸದಲ್ಲಾದರೂ ಇದ್ದೇ ಇರುತ್ತೆ. ಇಷ್ಟು ವಿಡಿಯೋದಲ್ಲಿ ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಅರ್ಥ ಆಗಿದ್ದರೆ ಇದನ್ನು ಫಾಲೋ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟೇ ಈ ವಿಡಿಯೋದಲ್ಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.